ಚಿಕ್ಕನಾಯಕನಹಳ್ಳಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಇದೀಗ ಇತ್ತೀಚೆಗೆ ನಿಧನರಾಗಿರತಕ್ಕಂಥ ಸೂರಜ್ ಹೆಗಡೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ಇನ್ನು ಮಾಜಿ ಶಾಸಕ ಕಿರಣ್ ಕುಮಾರ್ ನೇತೃತ್ವದಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದ್ದಂತಹದ್ದು. ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಕಚೇರಿಯಲ್ಲಿ ಸೂರಜ್ ಹೆಗಡೆಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ. ಚಿಕ್ಕನಾಯಕನಹಳ್ಳಿ ಹಾಗೂ ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸೂರಜ್ ಹೆಗಡೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸಿದ್ದಾರೆ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್. ಮಾಜಿ ಶಾಸಕ ಕಿರಣ್ ಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂಥದ್ದು. ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್, ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ ಸೇರಿದಂತೆ ಅನೇಕ ಮುಖಂಡರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಶ್ರದ್ಧಾಂಜಲಿಯನ್ನು ಕೋರಿದ್ದಾರೆ. ಸೂರಜ್ ಹೆಗಡೆ ಇರತಕ್ಕಂಥದ್ದು ಕೇವಲ ವ್ಯಕ್ತಿ ಮಾತ್ರ ಅಲ್ಲ, ಯಾಕೆಂತ ಹೇಳಿದ್ರೆ ಅವರ ತಾತ ಸಾಕಷ್ಟು ರೀತಿಯಾದಂತಹ ಜನಪರ ಕೆಲಸವನ್ನು ಮಾಡಿದರು. ದೇವರಾಜ ಅರಸು ಅವರು ಆಗಿರ್ತಕ್ಕಂಥದ್ದವರ ನಡೆಯ ನುಡಿ ಬೇರೆ ಬೇರೆ ರೀತಿಯಾಗಿರ್ತದೆ. ಅದರ ಯಾವುದೇ ಒಂದು ಪ್ರಭಾವ ಬೀಳದಂತೆ ಸೂರಜ್ ಹೆಗಡೆ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತಿನ ಸಿಪಾಯಿ ಹಾಕಿ ಈ ಒಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದಂತಹದ್ದು. ಅವರ ಬೆಳವಣಿಗೆ, ಅವರ ನಡೆ ನುಡಿ ಎಲ್ಲವೂ ಕೂಡ ಶುದ್ಧವಾಗಿತ್ತು ಅನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅವರ ಒಂದು ಕೆಲಸದ ಬಗ್ಗೆ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಾತನಾಡಿದ್ದು ಇದೀಗ ಕೆಎಸ್ ಕಿರಣ್ ಕುಮಾರ್. ಅವರು ಬಹಳ ಉತ್ಸಾಹಿ ಯುವಕರಾಗಿ ಪಕ್ಷದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಪ್ಪ ನಿಮ್ಮಂಥ ವ್ಯಕ್ತಿಯಾಗಿದೆ. ದೇವರಾಜ ಅರಸವರ ಮೊಮ್ಮಗ ಅಂತ ಒಂದು ಹಮ್ಮು ಬಿಮ್ಮನ್ನು ಇಟ್ಕೊಳ್ಳದೆ ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಚಾಣಾಕ್ಷ ಯುವಕ ಆಗಿದ್ದರು. ಭಾಳ ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಮಾಡಿ ಅವರ ಸೇವೆಯನ್ನು ಗುರುತಿಸಿ ಅವರ AICC ಕಾರ್ಯದರ್ಶಿಗಳನ್ನಾಗಿ ಮಾಡಿದರು. ಅದೇ ರೀತಿ ಗ್ಯಾರಂಟಿ ಸಮಿತಿಯ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದರು. ಕಳೆದ 15 ದಿವಸಗಳಿಂದ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮೀಟಿಂಗ್ SIR ಬಗ್ಗೆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ನಾನು ಭೇಟಿಯಾಗಿ ಮಾತಾಡ್ಸಿದ್ವಿ. 1-2 ನಿಮಿಷ ಮಾತಾಡೋದಷ್ಟೇ. ಆದರೆ ಭಾಳ ಆ್ಯಕ್ಟಿವ್ ಆಗಿದ್ದಂಥವ್ರು. ಇವತ್ತು ನಿನ್ನೆ ನಮಗೆ ಬೆಳಿಗ್ಗೆ ಕೇಳಿದಾಗ ಆಘಾತ ಆಯಿತು. ಏನು ಇಂತಹ ವ್ಯಕ್ತಿ ಇನ್ನು 55 ವರ್ಷ ಭಾಳ ಆ್ಯಕ್ಟಿವ್ ಆಗಿದ್ದರು, ಒಳ್ಳೆಯ ಪರ್ಸನಾಲಿಟಿ ಇದ್ದಿತ್ತು, ನೋಡಿದ್ರೆ ಒಳ್ಳೆ ಬಾಡಿ ಬಿಲ್ಡರ್ ಇದ್ದಾಗಿದ್ದರು. ಅಂಥ ವ್ಯಕ್ತಿ ಏನಾಯ್ತಪ್ಪ ಇದು ಇದ್ದೇನೋ ಅಂತೇಳಿ ಭಾಳ ನಿಜಕ್ಕೂ ಕೂಡ ಭಾಳ ನೋವಾಯಿತು. ಅವರ ಅಗಲಿಕೆ ದುಃಖವನ್ನು ಅವರ ಕುಟುಂಬದವರಿಗೆ ಬರ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ. ಹಾಗೂ ಪಕ್ಷಕ್ಕೂ ಕೂಡ ತುಂಬಲಾರದಂಥ ಹಾನಿ. ಅವರು ಕೊಟ್ಟಂಥ ಕಾರ್ಯವನ್ನು ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ನನ್ನ ಜೊತೆ 1-2-3 ಸಾರಿ ಅವರು ಮಾತನಾಡಿದ್ದು ಕೆಲಕರವಾಗಿರ್ತಕ್ಕಂಥ ದಿನ. ಏಕೆಂದರೆ ನಿನ್ನೆ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೂರಜ್ ಹೆಗಡೆ ಅವರ ನಿಧನ ವಾರ್ತೆಯನ್ನು ಕೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಿರ್ತಕ್ಕಂಥ ಸಾಹೇಬರು ಸೇರಿ ಮತ್ತು ಸಿಡಿ ಚಂದ್ರಶೇಖರ್ ಅವರು ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಮಾತಲ್ಲ ಸಮಿತಿ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಹಾಗೂ ಎಲ್ಲ ನನ್ನ